ನಮಸ್ಕಾರ ಗುರುಗಳೇ, ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಜಗತ್ತು. ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ ಟೆಸ್ಟ್ ಮ್ಯಾಚ್ ಶುರು ಆಗ್ತಾ ಇದೆ ನಾಳೆಯಿಂದ. ಟೀಮ್ ಇಂಡಿಯಾ 11ನಲ್ಲಿ ತುಂಬಾ ಚೇಂಜಸ್ನ ನೋಡ್ಬೋದು ನಾಳೆಯಿಂದ. ಯಾಕಂದರೆ KL ರಾಹುಲ್ ಮತ್ತು ರವೀಂದ್ರ ಜಡೇಜಾ ಇಂಜುರಿಯಿಂದ ಈ ಮ್ಯಾಚಿಂದ ಹೊರಗಡೆ ಹೋಗಿದ್ದಾರೆ. ಪ್ರಾಬಬಲಿ KL ರಾಹುಲ್ ನೆಕ್ಸ್ಟ್ ಮ್ಯಾಚ್ಗೆ ರಿಟರ್ನ್ ಆಗ್ಬೋದು, ಬಟ್ ರವೀಂದ್ರ ಜಡೇಜಾದು ಸೀರಿಯಸ್ ಇಂಜುರಿ ಅಂತ ಅಪ್ಡೇಟ್ ಇದೆ. ಸೊ ಜಡೇಜಾ ಔಟ್ ಆಫ್ ದಿ ಟೂರ್ನಮೆಂಟ್ ಅಂತ ಅನ್ಕೋಬೋದು, ಹೇಳೋಕ್ಕಾಗಲ್ಲ. ಅವರಿಬ್ಬರ ಸ್ಥಾನನ ತುಂಬೋದಕ್ಕೆ ಯಾರಿದ್ದಾರೆ ಅಂತ ನೋಡೋದಾದರೆ ತುಂಬಾ ತಲೆನೋವು ಕೊಡೋವಂಥ 11 ಆಗುತ್ತೆ ಇದು. ಯಾಕಂದರೆ ಇವಾಗ ಯಾರನ್ನೇ ಆಡಿಸಿದ್ರು ಅದು ಅವರಿಗೆ ಡೆಬ್ಯೂ ಆಗುತ್ತೆ. ಈ ಸೀರೀಸಲ್ಲಿ ತುಂಬಾ ಇಂಪಾರ್ಟೆಂಟ್ ಮ್ಯಾಚ್ ಆಗುತ್ತೆ ಅವ್ರ ಪಾಲಿಗೆ. ಸೊ ಯಾರನ್ನ ಡೆಬ್ಯೂ ಮಾಡಿಸ್ಬೇಕು ಅನ್ನೋದೇ ದೊಡ್ಡ ತಲೆನೋವಾಗುತ್ತೆ ರೋಹಿತ್ ಶರ್ಮಾಗೆ ಮತ್ತು ರಾಹುಲ್ ದ್ರಾವಿಡ್ ಅವರಿಗೆ. ನನ್ನ ಪ್ರಕಾರ KL ರಾಹುಲ್ ಅವ್ರ ಜಾಗದಲ್ಲಿ ಸರ್ಫರಾಜ್ ಖಾನ್ನ ಡೆಬ್ಯೂ ಮಾಡಿಸ್ಬೋದು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಫಸ್ಟ್ ಕ್ಲಾಸ್ ಕ್ರಿಕೆಟಲ್ಲಿ ರಣಜಿ ಟ್ರೋಫಿಲಿ ಸಿಕ್ಕಾಪಟ್ಟೆ ರನ್ಸ್ಗಳು ಹೊಡೆದ್ಬಿಟ್ಟಿದ್ದಾರೆ. ಅವ್ರು 2 ವರ್ಷದಿಂದ ಕನ್ಸಿಸ್ಟೆನ್ಸಾಗಿ ರನ್ಸ್ನ ಹೊಡಿತಾ ಇದ್ದಾರೆ. ಆ ಮನುಷ್ಯನಿಗೆ ಅವಕಾಶ ಕೊಡಲೇಬೇಕಾಗುತ್ತೆ ಇಂಥ ಟೈಮಲ್ಲಿ. ಸ್ಕ್ವಾಡಲ್ಲಿ ರಜತ್ ಪಟಿದಾರ್ ಕೂಡ ಇದ್ದಾರೆ. ಆದರೆ ನನ್ನ ಪ್ರಕಾರ ಅಥವಾ ಟೀಮ್ ಇಂಡಿಯಾ ಪ್ರಕಾರನೂ ಸರ್ಫರಾಜ್ ಖಾನ್ಗೆ ಅವಕಾಶ ಕೊಡಬೇಕಾಗುತ್ತೆ. ರಜತ್ ಪಟಿದಾರ್ ಕೂಡ ಫಸ್ಟ್ ಕ್ಲಾಸ್ ಕ್ರಿಕೆಟಲ್ಲಿ ಚೆನ್ನಾಗಿ ಆಡಿದ್ದಾರೆ. ಹಂಗೆ ನೋಡೋಕ್ಕೋದ್ರೆ ರಜತ್ ಪಟಿದಾರ್ನೂ ಕೂಡ ಆಡಿಸೋ ಅವಕಾಶ ಇದೆ. ರವೀಂದ್ರ ಜಡೇಜಾ ಜಾಗದಲ್ಲಿ ರಜತ್ ಪಟಿದಾರ್ನ ಆಡಿಸ್ಬೋದು. ಆವಾಗ ಒಬ್ಬ ಬೌಲರ್ ಕಮ್ಮಿ ಆಗೋಗ್ತಾರೆ ಟೀಮ್ ಇಂಡಿಯಾಗೆ. ಕೇವಲ 4 ಬೌಲರ್ ಜೊತೆ ಮ್ಯಾಚಲ್ಲಿ ಇಳಿಬೇಕಾಗುತ್ತೆ ಟೀಮ್ ಇಂಡಿಯಾ. 4 ಬೌಲರ್ ಜೊತೆ ಬೌಲಿಂಗ್ ಮಾಡೋ ರಿಸ್ಕ್ನ ಟೀಮ್ ಇಂಡಿಯಾ ತಗೊಳ್ತಾರೆ ಅಂತ ನನಗೇನೋ ಅನಿಸೋದಿಲ್ಲ. ನನ್ನ ಪ್ರಕಾರ ರಜತ್ ಪಟಿದಾರ್ನ ಆಡಿಸೋದಿಲ್ಲ. ರವೀಂದ್ರ ಜಡೇಜಾ ಜಾಗದಲ್ಲಿ ಸೌರಭ್ ಕುಮಾರ್ಗೆ ಅವಕಾಶ ಕೊಡೋ ಚಾನ್ಸ್ ಇದೆ. ಅಥವಾ ಒಂದು ರಿಸ್ಕ್ ತಗೊಂಡೇ ಬಿಡೋಣ ಅಂತ ಯೋಚನೆ ಮಾಡಿದ್ರೆ ರಜತ್ ಪಟಿದಾರ್ನೇ ಆಡಿಸ್ತಾರೆ. ಇನ್ನೊಂದು ಬದಲಾವಣೆ ಅಂದರೆ ಸಿರಾಜಣ್ಣನ ಜಾಗದಲ್ಲಿ ಕುಲ್ದೀಪ್ ಯಾದವ್ನ ತೊಗೊಂಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ವೈಜಾಗ್ ಪಿಚ್ ಕೂಡ ಸೇಮ್ ಈಗ ಹೈದರಾಬಾದ್ ಪಿಚ್ ಇತ್ತಲ್ಲ, ಅದೇ ಥರನೇ ಟರ್ನಿಂಗ್ ಟ್ರ್ಯಾಕೆ. ಆಲ್ಮೋಸ್ಟ್ ಎಲ್ಲ ಮ್ಯಾಚ್ಗಳು ಕೂಡ ಟರ್ನಿಂಗ್ ಟ್ರ್ಯಾಕೆ ಇರೋದು ಟೀಮ್ ಇಂಡಿಯಾದಲ್ಲಿ. ಸೊ ವೈಜಾಗ್ ಪಿಚ್ಗೂ ಹೈದರಾಬಾದ್ ಪಿಚ್ಗೂ ಏನು ಡಿಫ್ರೆನ್ಸ್ ಅಂದರೆ, ಹೈದರಾಬಾದ್ ಪಿಚ್ಚಲ್ಲಿ ಸ್ವಲ್ಪ ಬೌನ್ಸ್ ಇತ್ತು. ವೈಜಾಗ್ ಪಿಚ್ಚಲ್ಲಿ ಆ ಬೌನ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬ್ಲ್ಯಾಕ್ ಸಾಯಿಲ್ ಆಗುತ್ತೆ. ಹೈದರಾಬಾದ್ ಪಿಚ್ ಥರ ಅಲ್ಲ ಇದು. ವೈಜಾಗ್ ಪಿಚ್ಚು ಬ್ಲ್ಯಾಕ್ ಸಾಯಿಲ್ ಆಗಿರೋದ್ರಿಂದ ಬಾಲು ಕುಡಿಯಾದ ತಕ್ಷಣವೇ ಉರುಳ್ಕೊಂಡು ಹೊರಟೋಗುತ್ತೆ. ಬೌನ್ಸೇ ಆಗೋದಿಲ್ಲ, ಬಾಲು ನೆಲದ ಮೇಲೇ ಹೊರಟೋಗುತ್ತೆ. ಸೊ ಹಾಗಾಗಿ ಸಿರಾಜಣ್ಣಂಗೆ ಈ ಪಿಚ್ಚಲ್ಲಿ ಯಾವ ಹೆಲ್ಪು ಸಿಗೋದಿಲ್ಲ ಅಂತ ನನಗನ್ಸುತ್ತೆ. ಲಾಸ್ಟ್ ಮ್ಯಾಚಲ್ಲೇ ನೋಡ್ಬೋದು, ಹೈದರಾಬಾದ್ ಅವರ ಹೋಮ್ ಗ್ರೌಂಡ್ ಆದ್ರೂ ಅವ್ರಿಗೆ ಜಾಸ್ತಿ ಓವರ್ಸ್ ಮಾಡ್ಸೋಕ್ಕಾಗೋದಿಲ್ಲ. ರೋಹಿತ್ ಶರ್ಮಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಸಿರಾಜಣ್ಣಂಗೆ ಬೌಲಿಂಗ್ ಕೊಡೋದಕ್ಕೆ. ಯಾಕಂದರೆ ಆ ಪಿಚ್ಚಲ್ಲಿ ಅವ್ರಿಗೇನು ಹೆಲ್ಪೇ ಇರಲಿಲ್ಲ. ಸೇಮ್ ಈ ಪಿಚ್ಚಲ್ಲೂ ಅದೇ ಥರ ಇರುತ್ತೆ. ಸೊ ಸಿರಾಜಣ್ಣಂಗೆ ರೆಸ್ಟ್ ಕೊಡೋದೇ ಒಳ್ಳೆಯದು ಈ ಮ್ಯಾಚಲ್ಲಿ ಅಂತ ನನಗನ್ಸುತ್ತೆ. ಸೊ ಟೋಟಲಿ ಆರ್ಡರ್ ಪ್ರಕಾರ ಪ್ಲೇಯಿಂಗ್ 11 ಯಾವ ಥರ ಇರುತ್ತೆ ಅಂತ ಒಂದ್ಸಲ ನೋಡಿಬಿಡೋಣ. ಓಪನಿಂಗ್ ರೋಹಿತ್ ಶರ್ಮಾ, ಯಶಸ್ವಿ ಜೈಸ್ವಾಲ್ ಇದರಲ್ಲಿ ಯಾವುದೇ ಚೇಂಜ್ ಇರಲ್ಲ. ಶುಭ್ಮನ್ ಗಿಲ್ ಮತ್ತು ಶ್ರೇಯಸ್ ಅಯ್ಯರ್ ನಂಬರ್ 3, 4 ಬರ್ತಾರೆ. ನಂಬರ್ 5 ಸರ್ಫರಾಜ್ ಖಾನ್ ಆರ್ ಸೌರಭ್ ಕುಮಾರ್ ಅವರಿಬ್ರದ್ದು ಆರ್ಡರ್ ಎಕ್ಸ್ಚೇಂಜ್ ಆಗ್ಬೋದು ಅಲ್ಲಿ. ನಂಬರ್ 6 ರಜತ್ ಪಟಿದಾರ್ನ ಆಡಿಸೋ ಡೌಟು ಅನ್ನೋ ಕಾರಣಕ್ಕೆ ನಾನು ಸೌರಭ್ ಕುಮಾರ್ನ ಹಾಕ್ಕೊಳ್ತಾ ಇದ್ದೀನಿ. ನಂಬರ್ 7 KS ಭರತ್, ನಂಬರ್ 8 ಅಕ್ಷರ್ ಪಟೇಲ್, ನಂಬರ್ 9 ರವಿಚಂದ್ರನ್ ಅಶ್ವಿನ್. ಸೊ ಇಲ್ಲೇ ಗೊತ್ತಾಗುತ್ತೆ ನಿಮಗೆ, ನಂಬರ್ 9 ತನಕ ನಮಗೆ ಬ್ಯಾಟಿಂಗ್ ಎಬಿಲಿಟಿ ಸಿಗುತ್ತೆ. ನಂಬರ್ 10 ಕುಲ್ದೀಪ್ ಯಾದವ್, ನಂಬರ್ 11 ಜಸ್ಪ್ರೀತ್ ಬುಮ್ರಾ. ನೀವು ಕೇಳ್ಬೋದು ಟರ್ನಿಂಗ್ ಟ್ರ್ಯಾಕ್ ಆಗಿರೋದ್ರಿಂದ ಬೂಮ್ರಾನು ಯಾಕೆ ಇಟ್ಕೋಬೇಕು ಅಂತ. ಜಸ್ಪ್ರೀತ್ ಬುಮ್ರಾ ಬೇರೆ ಬೌಲರ್ಗಳ ಥರ ಅಲ್ಲ. ನೀವು ಬೂಮ್ರಾನ ಪಿಚ್ ನೋಡಿ ಹಾಕ್ಕೊಳಕ್ಕಾಗೋದೇ ಇಲ್ಲ. ಬೈ ಡಿಫಾಲ್ಟ್ ಅವರೆಲ್ಲ ಮ್ಯಾಚ್ಗೂ ಅವೈಲೇಬಲ್ ಇದ್ದೇ ಇರ್ತಾರೆ. ಅವ್ರು ಎಲ್ಲ ಮ್ಯಾಚ್ನೂ ಆಡ್ತಾರೆ. ಬೂಮ್ರಾ ನನಗೆ ಪಿಚ್ ಮ್ಯಾಟರ್ ಆಗೋದೇ ಇಲ್ಲ. ಯಾವುದೇ ಪಿಚ್ ಕೊಟ್ಟರು ಅವ್ರ ಬೌಲಿಂಗ್ ಅವ್ರು ಮಾಡ್ತಾರೆ, ವಿಕೆಟ್ ಎತ್ತೇ ಇರ್ತಾರೆ. ಲಾಸ್ಟ್ ಮ್ಯಾಚಲ್ಲೇ ನೋಡ್ಬೋದು ನೀವು, ಅದು ಟರ್ನಿಂಗ್ ಟ್ರ್ಯಾಕ್ ಸ್ಪಿನ್ ಫ್ರೆಂಡ್ಲಿ ಪಿಚ್ ಆಗಿರೋದು. ಆ ಸಿರಾಜಣ್ಣ ಎಷ್ಟು ಕಷ್ಟಪಟ್ಟರು ಆ ಪಿಚ್ಚಲ್ಲಿ ಬೌಲಿಂಗ್ ಮಾಡೋದಕ್ಕೆ. ಆದರೆ ಬೂಮ್ರಾ ನೋಡಿ 4 ವಿಕೆಟು, ಸ್ಪಿನ್ನರ್ಗಿಂತ ಜಾಸ್ತಿ ವಿಕೆಟ್ ಕಿತ್ತಿದ್ದೆ ಬೂಮ್ರಾ. ಹಾಗಾಗಿ ಬೂಮ್ರಾನ ತೆಗೆದಾಕೋಕ್ಕಾಗೋದೇ ಇಲ್ಲ. ನೋಡಿದ್ರಲ್ಲ ಗುರುಗಳೇ, ಈ ಥರ ಇರುತ್ತೆ ಪ್ಲೇಯಿಂಗ್ 11. ನೋಡೋಣ ನಾಳೆ ಟೀಮ್ ಇಂಡಿಯಾ ಏನು ಯೋಚನೆ ಮಾಡ್ತಾರೆ ಅನ್ನೋದ್ರ ಮೇಲೆ ಪ್ಲೇಯಿಂಗ್ 11 ಇದೇ ಥರ ಇರುತ್ತಾ ಅಥವಾ ಚೇಂಜ್ ಮಾಡ್ತಾರಾ ಅನ್ನೋದು ಗೊತ್ತಾಗುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಟಾಟಾ, ಬೈ ಬೈ. ಅಪರೂಪಕ್ಕೆ ಕನ್ನಡದಲ್ಲಿ ಮಾಹಿತಿಯನ್ನ ಕೇಳಿದ್ದಕ್ಕೆ ಕನ್ನಡಿಗರ ಪರವಾಗಿ ತಮಗೆ ವಂದನೆಗಳು.